Hello friends, I just want to give answers for the quiz. I'll just open. So ನೀವು ಮಾಡಿರುವಂತ ಗೂಗಲ್ ಫಾರ್ಮ್ಸ್ ಎಲ್ಲ ಗೂಗಲ್ ಡ್ರೈವ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮೇಲೇನೆ ಇದೆ. ಸೊ ಅದನ್ನ ಓಪನ್ ಮಾಡ್ತೀನಿ. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮೊದಲನೇ ಕ್ವಿಜ್ ಇದು. ಓಕೆ, ಇಲ್ಲಿ ನಾನು ಕೂಡ ಜಸ್ಟ್ ನೀವು ಫಿಲ್ ಮಾಡಿದಾಗೇನೆ ಫಿಲ್ ಮಾಡ್ತೀನಿ. ಇಲ್ಲ, ಎಡಿಟ್ ಮಾಡಕ್ ಮಾತ್ರ ಬಿಡ್ತಾರೆ. ಸೊ ನಾನು ಬೇರೆ ಲಾಗಿನ್ ಇಂದ ಮಾಡಬೇಕು ಅನ್ಸುತ್ತೆ. ಓಕೆ, ಸೊ ಜಸ್ಟ್ ಆನ್ಸರ್ಸ್ ಹೇಳ್ಕೊಂಡು ಹೋಗ್ತೀನಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ Management accounting is particularly aimed at providing accounting information to managers. Is it true? Jonathan, that is true. Next, which of the following do not belong to management accounting information? Funds flow management accounting ನಲ್ಲಿ ಪ್ರಿಪೇರ್ ಮಾಡ್ತಾರೆ. ರೇಷಿಯೋ ಪ್ರಿಪೇರ್ ಮಾಡ್ತಾರೆ. ಟ್ರೆಂಡ್ ಪರ್ಸೆಂಟೇಜಸ್ ಪ್ರಿಪೇರ್ ಮಾಡ್ತಾರೆ. ಮೆಟೀರಿಯಲ್ ವೇರಿಯನ್ಸ್ ಅನಾಲಿಸಿಸ್, ಸೊ ಇದು ಬರೋದು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಬದಲ. ಇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಲ್ಲ, ಇದು ಮೆಟೀರಿಯಲ್ ವೇರಿಯನ್ಸ್ ಅನಾಲಿಸಿಸ್. ನೆಕ್ಸ್ಟ್, what is comparison of current year's financial statement to previous year's financial statement called? ಈ ವರ್ಷದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಜೊತೆ ಕಂಪೇರ್ ಮಾಡಿದ್ರೆ ಅದನ್ನ ಏನಂತ ಕರೀತಾರೆ? ವರ್ಟಿಕಲ್ ಅನಾಲಿಸಿಸ್. ವರ್ಟಿಕಲ್ ಅಂದ್ರೆ ಸೇಮ್ ಇಯರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಕಂಪೇರ್ ಮಾಡೋದು, ಅಂದ್ರೆ ಲೈಕ್ ಬ್ಯಾಲೆನ್ಸ್ ಶೀಟ್ ಅನ್ನ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಕಂಪೇರ್ ಮಾಡೋದು. ಸೊ ಅದಲ್ಲ. ಹಾರಿಜಾಂಟಲ್ ಅನಾಲಿಸಿಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 2015 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ 2016 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಜೊತೆ ಕಂಪೇರ್ ಮಾಡಿದ್ರೆ ಅದು ಹಾರಿಜಾಂಟಲ್ ಅನಾಲಿಸಿಸ್ ಆಗುತ್ತೆ. ಅಥವಾ ಬೇರೆ ಬೇರೆ ಕಂಪನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಕಂಪೇರ್ ಮಾಡೋದು ಕೂಡ ಅದು ಹಾರಿಜಾಂಟಲ್ ಅನಾಲಿಸಿಸ್ ಆಗುತ್ತೆ. ಕಂಪ್ಯಾರಿಟಿವ್ ಅಂತಾನು ಕರೀತಾರೆ ಅದನ್ನ, ಕಂಪ್ಯಾರಿಟಿವ್ ಅನಾಲಿಸಿಸ್. ಸೊ ಲಾಸ್ಟ್ ಇಯರ್ ಫಿಗರ್ಸ್ ಜೊತೆ ಅದನ್ನ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಎರಡೂ ಆಗುತ್ತೆ, ಹಾರಿಜಾಂಟಲ್ ಆರ್ ಕಂಪ್ಯಾರಿಟಿವ್. ಸೊ ಆನ್ಸರ್ ಈಸ್ ಬೋತ್ ಬಿ ಅಂಡ್ ಸಿ, ಎರಡೂ ಆಗುತ್ತೆ, ಹಾರಿಜಾಂಟಲ್ ಆಸ್ ವೆಲ್ ಆಸ್ ಕಂಪ್ಯಾರಿಟಿವ್. ನೆಕ್ಸ್ಟ್, 2017 ಸೇಲ್ಸ್ rupees 1,25,000. 2016 sales rupees 1 lakh. Then what is percentage change in sales? So ನಾವು ಪರ್ಸೆಂಟೇಜ್ ಚೇಂಜ್ ಮಾಡಬೇಕಾದ್ರೆ ಪ್ರೀವಿಯಸ್ ಇಯರ್ ಜೊತೆ ನಾವು ಕಂಪೇರ್ ಮಾಡ್ತೀವಿ. ಸೊ ಅಬ್ಸಲ್ಯೂಟ್ ಚೇಂಜ್ ಎಷ್ಟಾಗಿದೆ ಅಲ್ಲಿ? ಕರೆಂಟ್ ಇಯರ್ 2017, ಲಾಸ್ಟ್ ಇಯರ್ 2016. ಸೊ ಲಾಸ್ಟ್ ಇಯರ್ 1 lakh ಇರೋದು ಈ ವರ್ಷ 1,25,000 ಆಗಿದೆ. ಸೊ 25,000 ಇನ್ಕ್ರೀಸ್ ಆಗಿದೆ. ಅಬ್ಸಲ್ಯೂಟ್ ಚೇಂಜ್ ಈಸ್ 25,000 rupees. ಅದನ್ನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ 25,000 ಡಿವೈಡೆಡ್ ಬೈ ಲಾಸ್ಟ್ ಇಯರ್ ಸೇಲ್ಸ್ ಫಿಗರ್ ಅಂದ್ರೆ 1 lakh. ಯಾವತ್ತು ಲಾಸ್ಟ್ ಇಯರ್ ಜೊತೆನೆ ಕಂಪೇರ್ ಮಾಡಬೇಕಿದೆ. 25,000 ಡಿವೈಡೆಡ್ ಬೈ 1 lakh ಇಂಟು 100, 25%. So this is the answer. Next, screen ಮಾಡೋಣ. In a comparative balance sheet, 2020 creditors is rupees 80,000,
and 2019 creditors is rupees 60,000, then what is percentage change in creditors? Really similar question. So 2020 current year ಇಲ್ಲಿ 80,000 ಇದೆ ಕ್ರೆಡಿಟರ್ಸ್. ಸೊ ಹೋದ ವರ್ಷ ಅದು 60,000 ಇತ್ತು. ಸೊ 20,000 ಜಾಸ್ತಿ ಆಗಿದೆ. ಸೊ 20,000 divided by 60,000 into 100, 33.33% ಬರುತ್ತೆ. 33.33%. What are the additional columns added to comparative income statement and comparative balance sheet? ಸೊ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಾದ್ರೆ ನೀವು ಎಲ್ಲಾ ಡೀಟೇಲ್ಸ್ನ ತಗೋತೀರಾ ಕ್ವೆಶ್ಚನ್ ಇರೋದು. ಅದಕ್ಕೆ ಅಡಿಷನಲ್ ಆಗಿ ಏನೇನು ಕಾಲಮ್ಸ್ ಅನ್ನ ಆಡ್ ಮಾಡ್ತೀರಾ. ಕನ್ಫ್ಯೂಸ್ ಮಾಡೋದಕ್ಕೆ ಅಂತ ಏನೋ ಕೊಟ್ಟಿದ್ದೀನಿ. ಸೊ ಫಸ್ಟ್ ಆನ್ಸರ್ ಕರೆಕ್ಟ್. ಅಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಚೇಂಜ್. ಸೊ ಎರಡು ಕಾಲಮ್ಸ್ ನಾವು ಆಡ್ ಮಾಡ್ತೀವಿ. ಅಮೌಂಟ್ ಅಲ್ಲಿ ಚೇಂಜ್ ಅನ್ನ ಹೇಳ್ತೀವಿ ಮತ್ತೆ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಚೇಂಜ್ ಅನ್ನ ಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್, what is the summarization of the effect of rising prices on business called? ಒಂದಷ್ಟು ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳಿದ್ದೆ ಅಕೌಂಟಿಂಗ್ ಅಲ್ಲಿ. ಸೊ ಈ ತರ ಯಾವುದು ಇಲ್ಲ. ಇಟ್ ಇಸ್ ಇನ್ಫ್ಲೇಷನ್ ಅಕೌಂಟಿಂಗ್. ಇನ್ಫ್ಲೇಷನ್ ಅಕೌಂಟಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಇನ್ಫ್ಲೇಷನ್ ಇಂದ ಬಿಸ್ನೆಸ್ ಮೇಲೆ ಏನೇನು ಎಫೆಕ್ಟ್ ಆಗ್ತಾ ಇದೆ ಅಂತ ಅನಲೈಸ್ ಮಾಡಿ ಅಕೌಂಟಿಂಗ್ ಇನ್ಫಾರ್ಮೇಶನ್ ನ ಪ್ರಿಪೇರ್ ಮಾಡ್ತಾರೆ. ಸೊ ಅದನ್ನ ಇನ್ಫ್ಲೇಷನ್ ಅಕೌಂಟಿಂಗ್ ಅಂತ. ಇನ್ಫ್ಲೇಷನ್ ಅಂದ್ರೆ ಇಲ್ಲಿ ರೈಸಿಂಗ್ ಪ್ರೈಸಸ್, ಹಣದುಬ್ಬರ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ serves as an important source of information for MIS. MIS ಅಂದರೆ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್. ಇಸ್ ಇಟ್ ಟ್ರೂ? ಖಂಡಿತ ನಿಜ. ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಬೇಕಾಗಿರುವಂತ ಅಕೌಂಟಿಂಗ್ ಇನ್ಫಾರ್ಮೇಶನ್ ನ MIS ಗೆ ಕೊಡುತ್ತೆ. ಇಟ್ಸ್ ಎ ಗ್ರೇಟ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಫಾರ್ MIS. What is this frequently used analysis tool called? ಇದನ್ನೇನಂತೀವಿ? ಸರ್ಕಲ್ ತರನು ಹೇಳ್ತೀವಿ. ಇದನ್ನ 3D ಚಾರ್ಟ್ ಎಲ್ಲ ಬರುತ್ತಿದೆ, ತುಂಬಾ ಕಡೆ ಯೂಸ್ ಮಾಡ್ತಾರೆ. ಅದರಲ್ಲೂ PPT ನಲ್ಲಿ, ಎಕ್ಸೆಲ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಇದನ್ನ ಪೈ ಚಾರ್ಟ್ ಅಂತ ಕರೀತಾರೆ. ಅಂದ್ರೆ ಒಂದಷ್ಟು ಫಿಗರ್ಸ್ ಅನ್ನ ಒಂದು ಪೈ ಚಾರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡುವಂಥದ್ದು. ಈ ಬಡ್ಜೆಟ್ ಟೈಮಲ್ಲೆಲ್ಲ ಇದನ್ನ ತುಂಬಾ ಬಳಸ್ತಾರೆ. ಯಾವ್ಯಾವ ಹಣ ಎಲ್ಲಿಂದ ಬರುತ್ತೆ, ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಅಂತೆಲ್ಲ ತೋರಿಸೋದಕ್ಕೆ ಪೈ ಚಾರ್ಟ್. ವಾಟ್ ಈಸ್ ದಿಸ್ ಅನಾಲಿಸಿಸ್ ಟೂಲ್ ಕಾಲ್ಡ್? Used to analyze trends or growth on period to period basis. ಸೊ ಒಂದು ಪೀರಿಯಡ್ ಇಂದ ಇನ್ನೊಂದು ಪೀರಿಯಡ್ಗೆ ಹೇಗೆ ಗ್ರೋತ್ ನಡೀತಾ ಇದೆ ಅಥವಾ ಟ್ರೆಂಡ್ ನಡೀತಾ ಇದೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಉಪಯೋಗಿಸ್ತಾರೆ ಈ ಗ್ರಾಫ್ ಅನ್ನ. ಸೊ ಇಲ್ಲಿ ಬರೀ ಲೈನ್ಸ್ ಇದೆ, ಅಲ್ಲಲ್ಲಿ ಡಾಟ್ಸ್ ಇದೆ. ಅದನ್ನ ಲೈನ್ ಗ್ರಾಫ್ ಅಂತ ಕರೀತಾರೆ. ಇಸ್ ಲೈನ್ ಗ್ರಾಫ್. ಅದೆಲ್ಲ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಬರುತ್ತೆ, ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್ ಅಲ್ಲಿ. ಸೊ ರಿಪೋರ್ಟ್ ಅನ್ನ ಹೇಗೆ ಸಬ್ಮಿಟ್ ಮಾಡ್ತಾರೆ ಇದನ್ನೆಲ್ಲ ಯೂಸ್ ಮಾಡ್ತಾರೆ ಟೂಲ್ಸ್ ಅನ್ನ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ರೆಕಾರ್ಡ್ಸ್ ವಾಟ್ ಟೈಪ್ ಆಫ್ ಇನ್ಫಾರ್ಮೇಶನ್? ಫೈನಾನ್ಷಿಯಲ್, ನಾನ್ ಫೈನಾನ್ಷಿಯಲ್, ಬಿಹೇವಿಯರಲ್? ಆನ್ಸರ್ ಇಸ್ ಆಲ್ ಆಫ್ ದಿಸ್. ಬರೀ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮಾತ್ರ ಅದು ರೆಕಾರ್ಡ್ ಮಾಡೋದಿಲ್ಲ. ಕೆಲವೊಂದು ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ನ ಕೂಡ ಅದು ರೆಕಾರ್ಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಎಂಪ್ಲಾಯೀಸ್ ಹೆಲ್ತ್ ಇತ್ತೀಚೆಗೆ ತುಂಬಾನೇ ಕೆಡ್ತಾ ಇದೆ, ರಿಲೇಷನ್ಸ್ ಸರಿ ಇಲ್ಲ ಆಫೀಸಲ್ಲಿ, ಮತ್ತೆ ಕೆಲವೊಂದು ಬಿಹೇವಿಯರಲ್ ಫ್ಯಾಕ್ಟರ್ಸ್ ನ ಕೂಡ ಅದು ರೆಕಾರ್ಡ್ ಮಾಡುತ್ತೆ. ಸೊ ಹೀಗೆ ನಾನ್ ಫೈನಾನ್ಷಿಯಲ್ ಏನಿದೆ ಅದನ್ನು ಕೂಡ ರೆಕಾರ್ಡ್ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಆ ಸಂಸ್ಥೆಗೆ ಸಂಬಂಧಪಟ್ಟಂತ ಎಲ್ಲಾ ಇನ್ಫಾರ್ಮೇಶನ್ ಕೊಡುತ್ತೆ. ವಾಟ್ ಕೈಂಡ್ ಆಫ್ ಡಿಸಿಷನ್ಸ್ ಆರ್ ಇನ್ವಾಲ್ವ್ಡ್ ಇನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್?
ಯಾವುದು ಇದರಲ್ಲಿ fixation of selling price, increasing promotion efforts, cost control, all of this ಎಲ್ಲಾದು ಸೇರುತ್ತಲ್ವಾ. ಈ ಎಲ್ಲದ್ರ ಬಗ್ಗೆನೂ ಡಿಸಿಷನ್ ತಗೊಳಕ್ಕೆ ಅಂತಾನೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮೇಲೆ ಅಷ್ಟು ಡಿಪೆಂಡ್ ಆಗಿರೋದು. ಇದೆಲ್ಲದು ಬರುತ್ತೆ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಅಲ್ಲಿ. ವಾಟ್ ಬೈಂಡ್ಸ್ ದ ಪ್ರಿಪರೇಷನ್ ಆಫ್ ಅನಾಲಿಸಿಸ್ ಸ್ಟೇಟ್ಮೆಂಟ್ಸ್ ಇನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಸ್ಟೇಟ್ಮೆಂಟ್ಸ್ ನ ಇದೇ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಏನಾದ್ರೂ ರೂಲ್ಸ್ ಇದ್ರೆ ಅದು ಯಾವುದು? ಸೊ ಯಾವ ಆಕ್ಟ್ ಕೂಡ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮೇಲೆ ಕಂಟ್ರೋಲ್ ಅನ್ನ ಸಾಧಿಸಿಲ್ಲ. ಸೊ ದೇರ್ ಇಸ್ ನೋ ರೂಲ್ ಬೈಂಡಿಂಗ್ ಆನ್ ಪ್ರಿಪರೇಷನ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಯಾವುದೇ ರೂಲ್ಸ್ ಹೇಳಿಲ್ಲ ಹೀಗೆ ಪ್ರಿಪೇರ್ ಮಾಡಬೇಕು ಅಂತ. ಮ್ಯಾನೇಜರ್ಸು ಅವ್ರಿಗೆ ಬೇಕಾದಂತ ಫಾರ್ಮ್ಯಾಟ್ಸ್ ಅಲ್ಲಿ ಅವ್ರಿಗೆ ಬೇಕಾದಂತ ಇನ್ಫಾರ್ಮೇಶನ್ ಅನ್ನ ಅವರು ಪ್ರಿಪೇರ್ ಮಾಡ್ಕೊತಾರೆ. What is this commonly used analysis tool called? Used to present data in compact, simple manner and easily understand growth trends. So, ಇಲ್ಲಿ ಕೆಲವೊಂದು ರೆಕ್ಟಾಂಗಲ್ಸ್ ಇದೆ. ಇದನ್ನ ಯೂಶಲಿ ಗ್ರೋತ್ ಟ್ರೆಂಡ್ಸ್ ಅನ್ನ ಅನಲೈಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇದನ್ನ ಬಾರ್ ಗ್ರಾಫ್ ಅಂತ ಕರೀತಾರೆ. ಬಾರ್ ಗ್ರಾಫ್ ಗೊತ್ತಿರುತ್ತೆ. ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ಮ್ಯಾನೇಜರಿಯಲ್ ಡಿಸಿಷನ್ ಮೇಕಿಂಗ್? ಡಿಸಿಷನ್ ಮೇಕಿಂಗ್ ಅಲ್ಲಿ ಮೊದಲನೇ ಸ್ಟೆಪ್ ಯಾವುದು? ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದ್ರಿಂದ ಶುರು ಆಗೋದಿಲ್ಲ. ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ? ಸೆಲೆಕ್ಟಿಂಗ್ ಸೂಟಬಲ್ ಕೋರ್ಸ್ ಆಫ್ ಆಕ್ಷನ್ ಕೊನೆಗೆ ಬರುತ್ತೆ. ಅನಲೈಸಿಂಗ್ ಇನ್ಫೋ ಇದು ಮಧ್ಯದಲ್ಲಿ ಬರುತ್ತೆ. ಸೊ ಡೆಫಿನೇಷನ್ ಆಫ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಮೊದಲು ಕೊಡ್ಬೇಕು ನಾವು. ಸೊ ಅಲ್ಲಿಂದ ಶುರು ಆಗುತ್ತೆ. ಸೊ ಇದನ್ನ ನಾನು ಕೇಳಿದ್ದೆ. ಸೊ ಅಷ್ಟೇನೆ 15 ಕ್ವೆಶನ್ಸ್ ಅಷ್ಟೇನೆ. ಸೊ ಯಾವ ಮೋಡ್ ಅಲ್ಲಿ ನಾನು ಕ್ಲಾಸಸ್ ನ ಮಾಡಬೇಕು ಅಂತ ಕೇಳಿದ್ದೆ. ಸೊ ಅದನ್ನ ಗೊತ್ತಿಲ್ಲ ಎಷ್ಟು ಜನ ಏನ್ ಕೊಟ್ಟಿದ್ದಾರೆ ಅಂತ, ಯಾಕಂದ್ರೆ ರೆಸ್ಪಾನ್ಸಸ್ ಬಂದಿರೋದೇ ತುಂಬಾ ಕಡಿಮೆ. ಇರ್ಲಿ, ಅಷ್ಟರಲ್ಲಿ ಯಾರು ಮೆಜಾರಿಟಿ ಕೊಟ್ಟಿದ್ದಾರೆ ಯಾವುದಕ್ಕೆ ನೋಡೋಣ. ಸೊ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಕ್ವಿಜ್ಗೆ ಪ್ರಿಪೇರ್ ಆಗಿ ಬನ್ನಿ. ಪ್ರತಿ ಸಲ ಕ್ವಿಜ್ ಆದಾಗ ಟಾಪ್ ಸ್ಕೋರರ್ ಯಾರು ಇರ್ತಾರೆ ಅವ್ರಿಗೆ ಒಂದು ಪ್ರೈಸ್ ಇದೆ, ಆಯ್ತಾ? ಸೊ ಒಳ್ಳೆ ಪ್ರೈಸ್ ಕೊಡ್ತೀನಿ. ಸೊ ಅಪ್ಲೋಡ್ ಮಾಡುವಂತ ವಿಡಿಯೋಸ್ ಅನ್ನ, ಮಾಡುವಂತ ಝೂಮ್ ಮೀಟ್ಸ್ ಅನ್ನ, ಗೂಗಲ್ ಮೀಟ್ಸ್ ಅನ್ನ ಅಟೆಂಡ್ ಮಾಡ್ತಾ ಇರಿ. ಥ್ಯಾಂಕ್ ಯು.